ಕೊಡಕ್ಕೆ ನಿಮ್ಗೆ ಅಲ್ಲ, ನಂಬರ್ ಕೊಡಕ್ಕೆ ಇಷ್ಟೊಂದು ಆಟ ಆಡಿಸ್ತಾ ಇದ್ದೀರಲ್ಲ ನೀವು. ಯಾಕೆ ಕೊಡಲ್ಲ ಹೇಳಿ ನೀವು? ನಂಬರ್ ಇಲ್ಲ ಕನ್ಸ ತಗೊಂಡ್ಬಿಡ್ಲ ಅಂತ ಹೇಳಿ. ನನ್ನ ಹೆಸರು ಬಂದ್ಬಿಟ್ಟು ಪಾಂಡು ಅಂತ. ಯಾಕೆ ಸಂಧ್ಯಾ? ನಾನು ನಿಮ್ ತರ ಬೆಳ್ದಿದ್ರೆ ನಾನು ಕೊಡ್ತಿದ್ದೆ. ಅಯ್ಯೋ ದೇವರೇ, ಯಾಕೆ ಸಂಧ್ಯಾ ಈ ತರ ಅಲ್ದಾಡಿಸ್ತಿದ್ಯಾ ನನ್ನ? ನಿಮ್ ಗರ್ಲ್ ಫ್ರೆಂಡ್ ಇಲ್ಲ ತಾನೆ, ಅದಕ್ಕೆ ಅದೇ ತರ ಅಡ್ವಾಂಟೇಜ್ ತಗೊಂಡು ಈಗ ನಾನು ಮಾತಾಡ್ತೀನಿ. ಸಂಧ್ಯಾ ಏನ್ ರಿಯಾಕ್ಷನ್ ಕೊಡ್ತಾರೆ ನೋಡಿ. ಗೈಸ್, ಈ ವ್ಲಾಗ್ನ ನೀವು ನೆಕ್ಸ್ಟ್ ವಿಡಿಯೋ ನೋಡ್ತೀರಾ ಆಯ್ತಾ? ಬೇಡ ಅನ್ಸುತ್ತೆ, ಸೀರಿಯಸ್ ಎಕ್ಸ್ಟ್ರೀಮ್ ಆಗ್ಬಿಡುತ್ತೆ ಅನ್ಸುತ್ತೆ ನಂಗೆ. ಯಾಕೋ ಈಗ ಜೊತೆಲಿ ಅಮ್ಮನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಾತಾಡೋದಷ್ಟೇ ಅಮ್ಮ. ಈ ತರದ ಒಂದು ಸೀನ್ ಆದ್ರೆ ಸಂಜಿನ್ ಬರೀ ವಾಯ್ಸ್ ಇರ್ತದಲ್ಲ, ಮುಖದ ಎಕ್ಸ್ಪ್ರೆಷನ್ ರೆಕಾರ್ಡ್ ಮಾಡ್ಬೇಕು, ವಿಡಿಯೋ ಕಾಲ್ ಮಾಡೋಣ. ಹಾಯ್ ಮಾಮ. ಗೈಸ್, ನನಗೆ ಮೊದಲೇ ಗೊತ್ತಿತ್ತು ಈ ತರ ಒಂದು ಪ್ಲಾನ್ ಯಾವ ತರ ಎಂಡ್ ಆಗುತ್ತೆ ಅಂತ. ಏನಂದ್ರು ಬೇಡ ಪಾಪ ಬ್ರದರ್ ಕ್ಯಾರೆಕ್ಟರ್ ಮಾಡಕ್ಕೆ ಇವರು ರೆಡಿ ಇದ್ರು. ಮಿಸ್ ಆಗೋಯ್ತು. ಇಟ್ಸ್ ಓಕೆ. ಆದ್ರೆ ಮಾಡಿದ್ರು ಕೂಡ ತುಂಬಾ ಫ್ಯಾಮಿಲಿ ಕೂಡ ಫುಲ್ ಸೀರಿಯಸ್ ಆಗ್ಬಿಡ್ತಾ ಇತ್ತು ಸೀನ್. ನನಗಲ್ಲ, ಎಲ್ರಿಗೂ ಸೀರಿಯಸ್ ಆಗ್ಬಿಡ್ತೈತೆ ಅಲ್ಲ. ಬಟ್ ನಾನು ಹೇಳ್ತಿರೋದು ನಿಮ್ ಗರ್ಲ್ ಫ್ರೆಂಡ್ ಆಗಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಜಸ್ಟ್ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ. ಗರ್ಲ್ ಫ್ರೆಂಡ್ ಅಂತ ಹೇಳ್ಬಿಟ್ರೆ ಹೆವಿ ಸೀನ್ ಆಗ್ಬಿಡುತ್ತೆ. ಸರಿ, ಪ್ರಾಂಕ್ ಮಾಡ್ಬೇಕು, ಏನ್ ಮಾಡೋಣ? ಪ್ರಾಂಕ್ ಮಾಡಬೇಕು. ನಾನು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಆರಾಮಾಗಿ ಬಿದ್ದಿರೋ, ಬೆಳಗ್ಗೆ ಹೀಲ್ ಆದ್ಮೇಲೆ ಮನೆಗೆ ಬಾ ಅಂತ ಹೇಳ್ತಾಳೆ. ನಿಮ್ಮ ಮೊಬೈಲ್ ಬಿಡಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಮಾಡ್ಬಿಟ್ರೆ? ನಮ್ಮ ಮೊಬೈಲ್ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತಾನೆ ಬ್ರೋ. ಈ ಫೋನ್ ರಿಲೇಟೆಡ್ ಪ್ರಾಂಕ್ಗಳು 2-3 ಆಗ್ಬಿಟ್ಟಿದೆ. ಅದಕ್ಕೆ ಅದು ಸ್ವಲ್ಪ ಆ ಫೀಲ್ ಕೊಡಲ್ಲ. ಮತ್ತೆ ಫೋನ್ ಆದರೆ ಮತ್ತೆ ಅದೇ ಸೀನ್ ಇರ್ತದೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಎನಿಥಿಂಗ್ ಎಲ್ಸ್? ಕೆಲಸ ಮಾಡೋಣ. ಕನಕೋತ್ಸವ ಮೀಟ್ ಆಗ್ಬಿಟ್ಟು ನನ್ನ ಮೀಟ್ ಆಗ್ಬಿಟ್ಟು ಸಂಜೆ ಮಾತಾಡಿಸ್ಬೇಕು ಅಂತ ನಂಬರ್ ಕೇಳ್ತಾವ್ರೆ. ಕೊಡ್ಲಾ ಬೇಡವಾ ಅಂತ ಕೇಳ್ತೀನಿ. ನೀನು ವಾಯ್ಸ್ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನೀನು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಸಂಜೆ ಅವ್ರ ಹತ್ರ ನಂಬರ್ ಬೇಕು, ಪ್ಲೀಸ್ ಕೊಡಿ ಮೇಡಮ್ ಅಂತ ಕೇಳ್ಬಿಡ್ಬೇಕು. ಚೆನ್ನಾಗಿದೆಲ್ಲ ಇದು? ಸಂಜೆ ಅವ್ರು ಯಾವಾಗೇನೋ ನೋಡ್ತಾ ಇದ್ದೀನಿ, ನಂಬರ್ ಕೊಡೋದು ಬನ್ನಿ. ಈ ಪ್ರ್ಯಾಂಕ್ ವಿಡಿಯೋನ ಇದು ಮಾಡಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ರೋಡಲ್ಲಿ ಮಾಡೋಣ ಬನ್ನಿ. ಗಾಡಿ ಸೌಂಡ್ ಹೋಗ್ತಾ ಇರಲಿ, ಅಥವಾ ಫೀಲ್ ಇರುತ್ತೆ, ನಂಬಂಗಾಗುತ್ತೆ. ಬನ್ನಿ, ನೀವು ಬರಬೇಕು. ಗೈಸ್, ಈ ಒಂದು ಪ್ರ್ಯಾಂಕ್ ಮಾಡೋದಕ್ಕೆ ನಾವು ಈ ಕಡೆ ನೀರಿನ ಜಾಗದಲ್ಲಿ ಕೂತ್ಕೋತೇವೆ. ಬಿಸಿಲು ಬೀಳ್ತೀವಿ ಬ್ರೋ, ಈ ಕಡೆ ನೆಲದಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ. ಸೀನ್ ಕ್ರಿಯೇಟ್ ಮಾಡೋಣ ಬನ್ನಿ ಗೈಸ್. ಈ ಒಂದು ಪ್ರ್ಯಾಂಕಲ್ಲಿ ಏನು ಪ್ಲಾನ್ ಅಂದರೆ, ನಾನು ಕನಕೋತ್ಸವಕ್ಕೆ ಅಂತ ಹೋಗ್ತಾ ಇರ್ತೀನಿ ಆಯಿತಾ. ಆ್ಯಂಡ್ ಆ ಕಡೆ ಇವ್ರು ಸಿಗ್ತಾರೆ, ನಾದ್ರೆ ಮಾತಾಡಿಸ್ತಾರೆ. ಸಂಜೆ ಅವ್ರು ದೊಡ್ಡ ಫ್ಯಾನು ಅಂತ ಹೇಳ್ತಾರೆ. ಸೊ ಇವ್ರಿಗೆ ಇವಾಗ ಸಂಜೆ ಅವ್ರ ನಂಬರ್ ಬೇಕು, ಸಂಜೆ ಅವ್ರ ಹತ್ರ ಮಾತಾಡಬೇಕು. ಅದಕ್ಕೆ ಇವಾಗ ಸಂಜೆಗೆ ಕಾಲ್ ಮಾಡ್ತೀವಿ. ಸಂಜೆ ಹತ್ರ ಮಾತಾಡ್ತಾ ಅವ್ರು ಏನು ಹೇಳ್ತಾರೆ, ನನಗೆ ನಿಮ್ಮ ನಂಬರ್ ಬೇಕು, ಮಾತಾಡಬೇಕು ನಿಮ್ಮ ಹತ್ರ, ಸ್ವಲ್ಪ ಪ್ಲೀಸ್ ನಿಮ್ಮ ನಂಬರ್ ಶೇರ್ ಮಾಡಿ ಅಂತ ಹೇಳ್ತಾರೆ. ಸಂಜೆ ಅವರು ಅದು ಒಪ್ಪಲ್ಲ. ಸೊ ಆ ಗ್ಯಾಪಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ 2 ಇಂಟರ್ವೆನ್ಷನ್ ಬರ್ತದೆ. ಒಬ್ರು ಒಂದ್ಸತಿ ಇವ್ರು ಕರೀತಾರೆ, ಬ್ರೋ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಬ್ರೋ, ಬಿಗ್ ಫ್ಯಾನ್ ಬ್ರೋ ಅಂತ ಏನಾದ್ರು ಸ್ವಲ್ಪ ಡೌ ಕಚ್ಬಿಟ್ಟು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ನಾರ್ಮಲ್ ಆಗಿರೋ ಮಾತಾಡೋದಕ್ಕಿಂತ ಸ್ವಲ್ಪ ಸೀರಿಯಸ್ ಮಾತಾಡೋದು ರೇಂಜ್ಗೆ ಹೋಗ್ತಾರೆ. ಸೀರಿಯಸ್ಸಿನ ನೆಕ್ಸ್ಟ್ ಪೀಕ್ ಹೋಗ್ಬೇಕು. ಆ ಟೈಮಲ್ಲಿ ವಿಡಿಯೋ ಮಾಡಿದ್ರೆ ಇವ್ರು ಕರೀತಾರೆ. ಇವ್ರು ಕರೆದ್ಬಿಟ್ಟು ಅದೇ ಸರಿ ಮಾತಾಡ್ಬೇಕು ಬನ್ನಿ, ದೊಡ್ಡ ಫ್ಯಾನ್ ನಾನು, ಏನಾದ್ರು ಡೌ ಮಾಡ್ಬಿಟ್ಟು ನಾನು ಸೆಕೆಂಡ್ ಟೈಮ್ ಕರ್ಕೊಂಡು ಹೋಗ್ತಾರೆ. ಅವಾಗ ಈ ಕಡೆ ಮಾತು ಪೀಕ್ ಹೋಗುತ್ತೆ. ನಾನು ನೆಕ್ಸ್ಟ್ ನಾನು ಬಂದು ವಾಯ್ಸ್ ಕೊಡೋ ಅಷ್ಟರಲ್ಲಿ ನಾರ್ಮಲ್ ಆಗುತ್ತೆ ವಾಯ್ಸ್. ಸೊ ಅವಾಗ ಸಂಜಿನ ಮೆಂಟಲ್ ಸ್ಟೇಟಸ್ಸು, ಯಾವ ಥರ ವಾಯ್ಸು ಹೆಂಗೆ ಜೋರಾಗುತ್ತೆ ನೋಡಬೇಕು. ಪೀಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ ಬ್ರೋ? ಇದು ಸಕ್ಸಸ್ ಆಗುತ್ತೆ ಇಲ್ವಾ ಅಂತ ಗೊತ್ತಿಲ್ಲ ಬ್ರೋ, ಆದರೆ ಪಕ್ಕ ಸಂಜೆ ರೈಸ್ ಆಗ್ತಿಲ್ಲ ಅಂತ ಗೊತ್ತು ಬ್ರೋ. ಗೈಸ್, ಇವಾಗ ನಾನು ಫಸ್ಟ್ ಸಂಜೆಗೆ ಕಾಲ್ ಮಾಡ್ತಾ ಇದ್ದೀನಿ. ಕಾಲ್ ಮಾಡಿದ ತಕ್ಷಣ ಹಂಗೆ ಈಸ್ಕೊಂಡು ಹಂಗೆ ಮಾತಾಡಿ ಸಂಜೆ ಅಕ್ಕ ಆ ಥರ ಮಾತಾಡಿದ್ದು. ಮೈಕ್ ಅರ್ಜೆಂಟ್ ಅವ್ರು ಬಂದಿದ್ದು ಈ ಕಡೆ. ಹಲೋ, ಇಲ್ಲಿ ಕನಕಪುರಕ್ಕೆ ಬಂದಿದ್ದೆ ಕನಕೋತ್ಸವಕ್ಕೆ. ಇವಾಗ ನಿಮ್ಮ ಫಾಲೋವರ್ ಹತ್ರ ಮಾತಾಡ್ಬೇಕಂತೆ. ಮಾತಾಡ ಅಕ್ಕ, ನಮಸ್ಕಾರ. ಚೆನ್ನಾಗಿದ್ದೀರಾ ಅಕ್ಕ? ನಿಮ್ಮ ವ್ಲಾಗ್ಸ್ನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಅಕ್ಕ, ತುಂಬ ಇಷ್ಟ ಆಗುತ್ತೆ ನಿಮ್ಮ ವಿಡಿಯೋಸು. ತುಂಬಾ ಎಂಟರ್ಟೈನ್ ಮಾಡ್ತಾ ಇರ್ತೀರಾ ಎಲ್ಲರಿಗೂ. ನಮ್ಮ ಮನೇಲಂತೂ ನಿಮ್ಮ ಒಂದು ವ್ಲಾಗ್ಸ್ನ ಟಿವಿಲಿ ಹಾಕೊಂಡು ನೋಡ್ತಾ ಇರ್ತಾರೆ. ನಮ್ಮ ಮನೇಲೆಲ್ಲ ಆರಾಮಾಗಿದ್ದಾರೆ ಅಕ್ಕ? ಆರಾಮಾಗಿದ್ದಾರೆ ಅಕ್ಕ. ಅಜ್ಜಿ ಎಲ್ಲ ನೋಡ್ತಾ ಇರ್ತಾರೆ. ನಮ್ಮ ಅಜ್ಜಿ ಅಂತೂ ಯಾವಾಗ್ಲಾದ್ರೂ ಒಂದ್ಸಲಿ ಮೀಟ್ ಮಾಡ್ಲೇಬೇಕು ಇವ್ರನ್ನ ಅಂತ ಹೇಳ್ತಾ ಇರ್ತಾರೆ, ನಿಮ್ನ ತೇಜಸ್ ಬ್ರೋನೆಲ್ಲ.
ಕನಕೋತ್ಸವದಲ್ಲಿ ತೇಜಸ್ ಬ್ರೋನ ನೋಡಿ ತುಂಬ ಖುಷಿ ಆಯಿತು ಅಕ್ಕ ನನಗಂತೂ. ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಕೇಳ್ತಾ ಇದ್ರು ನೀನು ಎಲ್ಲಿಗೆ ಅಂದ್ಬಿಟ್ಟು ಹೇಳ್ತಾ ಇದ್ದೆ, ಇನ್ಫಾರ್ಮ್ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟೆ ಅಂತ ಹೇಳಿದೆ. ಯಾವತ್ತಾದ್ರೂ ನೀವು ಕೇರ್ಪುರ ಸೈಡ್ ಏನಾದ್ರು ಬಂದ್ರೆ ಮೆಸೇಜ್ ಮಾಡಿ ಸಿಗುವ. ಹಾಂ ಅಕ್ಕ ಸಿಗ್ತೀನಿ. ಹೌದು ಬ್ರೋ. ಬ್ರೋ ಅಕ್ಕ ನೀವು ಇಲ್ಲೇ ಬಂದ್ಬಿಡಿ ಅಕ್ಕ. ಒಂದ್ಸಲಿ ನಮ್ಮ ತೋಟಕ್ಕೆ ಬಂದ್ಬಿಡಿ, ತೋಟ ಇದೆ ಇಲ್ಲಿ ಆರೋಳ್ಳಿ ಹತ್ರ. ಹಂಗಿದ್ರೆ ಬಂದೆ ಬರ್ತೀನಿ, ಡೋಂಟ್ ವರಿ. ಅಕ್ಕ ನಿಮ್ಮ ನಂಬರ್ ಕೊಡ್ತೀರಾ ಅಕ್ಕ ನನಗೆ? ಬ್ರೋ ಮಾತಾಡ್ತೀರಾ? ಓಕೆ ಅಕ್ಕ, ನಮ್ಮ ತೋಟಕ್ಕೆ ಒಂದ್ಸಲಿ ಬನ್ನಿ. ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ, ಪಿರಮಿಡ್ ವ್ಯಾಲಿ ಇದೆ, ತುಂಬಾ ಚೆನ್ನಾಗಿದೆ ನೇಚರು. ಆದಷ್ಟು ಬೇಗ ನೀವಿಬ್ರೇ ಅಲ್ಲ ಅಕ್ಕ, ಎಲ್ಲರೂ ಮಿನಿಸ್ಟರ್ಸ್ ಎಲ್ಲರೂ ಬರಬೇಕು. ಖಂಡಿತವಾಗ್ಲೂ ಬರ್ತೀರಲ್ವಾ? ನಿಮ್ಮ ನಂಬರ್ ಕೊಡಿ ಅಂದ್ರೆ ಪ್ರೀತಿಯಿಂದ ಕೊಡ್ತಿಲ್ವಲ್ಲ? ಹೇಜು ಬ್ರೋ ಕೇಳಿದ್ರೆ ಏನಾಯ್ತು ಬ್ರೋ? ಆ ನಂಬರ್ ಕೇಳ್ತಿದ್ದೆ ಬ್ರೋ. ನಂಬರ್ ಅದು ನೀವು ಕೇಳಿ ಬ್ರೋ, ಕೊಟ್ರೆ ಏನಿಲ್ಲ. ಆದಷ್ಟು ಬೇಗ ಸಿಗ್ತೀರಾ ಅಲ್ವಾ ಅಕ್ಕ? ಬ್ರೋ ಅವ್ರ ನಿಮ್ಗೆ ನಂಬರೇ ಬೇಕು, ನಿಮ್ಮ ಹತ್ರ ದಿನ ಮಾತಾಡ್ಬೇಕು. ನೀವು ನಂಬರ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಯಾಕಂದ್ರೆ ಡೈಲಿ ಮಾತಾಡ್ಬೋದಾಗಿತ್ತು ನಿಮ್ಮ ಹತ್ರ. ನಮ್ಮ ಅಜ್ಜಿನ ಮಾತಾಡ್ಸ್ಬೇಕಾಗಿತ್ತು ಫಸ್ಟ್ ನಾನು. ಅವ್ರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ಅಕ್ಕ ನನಗೆ. ತೇಜಸ್ ಬ್ರೋ ನಮ್ಮ ಅಜ್ಜಿಗೆ ಮಾತಾಡ್ಸ್ಬೇಕಾಗಿತ್ತು, ಕ್ಯೂರಿಯಾಸಿಟಿ ಇದೆ ನಮ್ಗಂತೂ. ಹಾಯ್ ತೇಜಸ್ ಅವರೇ. ಹಾಯ್. ಮತ್ತೆ ಎಲ್ಲ ಆರಾಮ? ನಿಮ್ ಮನೆ ಕೆಳಗಡೆ ಯಾವ್ದೋ ಪಾಪು ಬೇರೆ ಇದೆ ಅಲ್ವಾ? ಅವ್ರ ಹೆಸರೇನ? ಸಿರಿ. ಆಪಲ್ ಸಿರಿನಾ? ಅವ್ರ ಹೆಸರೇ ಸಿರಿನಾ? ನಂಬರ್ ಕೊಡಕ್ಕೆ ನಿಮ್ಗೆ ಅಲ್ಲ, ನಂಬರ್ ಕೊಡಕ್ಕೆ ಇಷ್ಟೊಂದು ಆಟ ಆಡಿಸ್ತಾ ಇದ್ದೀರಲ್ಲ ನೀವು. ಬೇಡ ಅಂತ ಮೆನ್ಷನ್ ಮಾಡಿದ್ರೆ ಎಲ್ಲಿ ನೋಡ್ತೀರಾ ನೀವು? ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ನೀವು ಮೆನ್ಷನ್ ಮಾಡಿದ್ರೆ ನಾವು ಬಂದೇ ಬರುತ್ತೆ, ನಾನು ನೋಡೇ ನೋಡ್ತೀನಿ. ಏನೇ ಇದ್ರು ನೀವು ಮೆನ್ಷನ್ ಮಾಡಿ, ಇಲ್ಲ ಲೈವ್ ಆಗಿ ಬರ್ತೀನಿ, ಅಲ್ಲಿ ನೋಡುವ, ಮಾತಾಡುವ. ಲೈವ್ ಅಲ್ಲಿ ತುಂಬಾ ಜನ ಬರ್ತಾರೆ, ಆದ್ರೆ ನಾನೇ ಅಂತ ಗುರ್ತಿಡಿಯಕ್ಕಾಗೋದಿಲ್ವಲ್ಲ ನಿಮ್ ಕೈಲಿ. ಒಂದ್ ಕೆಲಸ ಮಾಡಿ, ಅಲ್ಲ ನೀವೇ ನಂಬರ್ ಕೊಟ್ಬಿಟ್ರೆ ಸರೋಗುತ್ತಲ್ಲ. ನಂಬರ್ ಯಾರು ಕೊಡಲ್ಲ, ತಪ್ಪು ತಿಳ್ಕೊಂಬಿಡಿ ಪ್ಲೀಸ್, ಸಾರಿ. ಹಾಯ್ ತೇಜಸ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದೆ. ಬನ್ನಿ ಮಾತಾಡ್ಸೋದಿಲ್ಲ ಇಲ್ಲ ನೀವು. ತೇಜಸ್ ಬ್ರೋ ಅಂತ ತುಂಬಾ ಫ್ಯಾನ್ಸ್ ಅವ್ರೆ. ಕನಕೋತ್ಸವ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕನಕೋತ್ಸವ. ಇನ್ನು 5 ವರ್ಷ ಆದ್ಮೇಲೆ ಕೊಡ್ತೀರಾ ಇಲ್ಲ ಅಂತ ಕೇಳಿ. ಈಗ ನಂಬರ್ ಕೊಡ್ತೀರಾ ಇಲ್ವಾ ನೀವು? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಯಾಕೆ ಕೊಡಲ್ಲ ಹೇಳಿ ನೀವು? ನಂಬರ್ ಇಲ್ಲ ಕನ್ಸ ತಗೊಂಬಿಡ್ಲ ಅಂತ. ಇವಾಗ ಇವರು ನಂಬರ್ ಸೇವ್ ಮಾಡಿದಾರಲ್ಲ, ಇದ್ರಲ್ಲೇ ಇದೆ, ತಗೋಬಿಡ್ಲಾ ನಾನು? ನನ್ನ ಹೆಸರು ಬಂದ್ಬಿಟ್ಟು ಪಾಂಡು ಅಂತ. ನಾನು ನಿಮ್ ಸಬ್ಸ್ಕ್ರೈಬರೇ ಅಲ್ವಾ? ನೀವ್ ಈ ತರ ಎಲ್ಲ ಆಟ ಆಡಿಸ್ತಾ ಇದ್ದೀರಾ ನಂಬರ್ ಕೊಡಕ್ಕೆ. ನಾನು ಜಾಸ್ತಿ ಮಾತಾಡ್ತಾರೆ ಕೊಡಿ. ಒಂದೇ ನಿಮಿಷ ಮಾತಾಡ್ತೀನಿ. ಇಲ್ಲ ಬ್ರೋ, ಒಂದೇ ನಿಮಿಷ ಮಾತಾಡ್ತೀನಿ. ಇನ್ನೊಂದು ನಿಮಿಷ ಬ್ರೋ, ಇನ್ನೊಂದೇ ನಿಮಿಷ ಮಾತಾಡ್ಬಿಟ್ಟು ಕೊಡ್ತೀನಿ. ಸರಿ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಪ್ರಾಬ್ಲಮ್ ಆಯ್ತು. ಊರಿಗೆ ಬೇರೆ ಹೋಗ್ಬೇಕು. ಹಾಂ ಆಯ್ತು ಬ್ರೋ. ಮತ್ತೆ ಇನ್ನೇನು ಪಾಂಡವ್ರೆ? ಏನು ಇಲ್ಲ ಸಂಧ್ಯಾ, ಹೇಳ್ಬೇಕು ನೀವೇನೆ. ಏನು ಇಲ್ಲ ಸಂಧ್ಯಾ, ಹೇಳ್ಬೇಕು ನೀವೇನೆ. ಮಾತೇ ಇಲ್ಲ. ಅಷ್ಟೇ, ಸಿಗುವ ಯಾವಾಗಾದ್ರೂ. ಆದಷ್ಟು ಬೇಗ ಸಿಗ್ತೀಯ ಅಲ್ವಾ ಸಂಧ್ಯಾ? ಬ್ರೋ ಏನ್ ಮಾತಾಡ, ಸಂಧ್ಯಾ ಬೇಡ ಅನ್ಸುತ್ತೆ. ನಾನು ಪ್ರೀತಿಯಿಂದ ಕರಿತಾ ಇದ್ದೀನಿ. ಯಾಕೆ ಸಂಧ್ಯಾ? ಏಕೆ ಹೀಗಾಯ್ತು? ಬ್ರೋ ನೋಡ್ಕೊಂಡು ಮಾತಾಡಿ.
ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ಅಂದ್ರೆ ನೀವು ನಂಗೆ ಮರ್ಯಾದೆ ಕೊಟ್ಟೆ ಮಾತಾಡ್ತೀನಿ. ನೋಡು ಸಂಧ್ಯಾ, ನಾನು ಮರ್ಯಾದೆ ಕೊಟ್ಟಿ ಅಲ್ವಾ ಮಾತಾಡ್ತಿರೋದು. ಓಕೆ ಸಂಧ್ಯಾ ಸರಿ ಬ್ರೋ ಆಯ್ತು, ಮತ್ತೆ ಸಿಗುವ. ಯಾಕೆ ನಾನು ಸಂಧ್ಯಾ ಅನ್ಬಾರ್ದ ಸಂಧ್ಯಾ? ಯಾಕೆ ಈ ಥರ ಎಲ್ಲ ಮಾಡ್ತೀಯಾ? ಬ್ರೋ ಸುಮ್ಮನೆ ಆಯ್ತು ಬಿಡಿ, ನಾನು ಇವಾಗ ಮಾತಾಡಿದ್ದಾಯ್ತು ತಾನೇ. ಅಲ್ಲಿ ನೋಡಿ ಇವಾಗ ಆಯ್ತು ಅನ್ನೋದು. ಸಂಧ್ಯಾ ತುಂಬಾ ದೊಡ್ಡ ಫ್ಯಾನ್ ಸಂಧ್ಯಾ ನಾನು ನಿನಗೆ. ಸರಿ ಆಯ್ತು, ಏನಾದ್ರು ವಿಡಿಯೋ ಮಾಡ್ತಾರೆ ಯಾರ ಜೊತೆ ಮಾತಾಡ್ತಿದ್ದಾರೆ? ಮತ್ತೆ ಬಿಡಿ. ಯಾಕೆ ಸಂಧ್ಯಾ ಈ ತರ ಅಲ್ದಾಡಿಸ್ತಿದ್ಯಾ ನನ್ನ? ಯಾವಾಗಿನ ಫಾಲೋ ಮಾಡ್ತೀನಿ ಗೊತ್ತಾ ನಮ್ಮನ್ನ? ಏನ್ ಗೊತ್ತಾ ಸಂಧ್ಯಾ, ನಾನು ನಿಂದ ಅಕೌಂಟ್ ಒಂದ್ ಸ್ವಲ್ಪ ಅವಾಗ ಹ್ಯಾಕ್ ಆಗಿತ್ತು ಗೊತ್ತಾ? ನಾನು ಎಷ್ಟು ಬೇಜಾರು ಪಡ್ಕೊಂಡಿದ್ದೆ ಅವಾಗ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸರಿ ಬ್ರೋ ಆಯ್ತು ಬ್ರೋ, ಇರ್ಲಿ ಬ್ರೋ. ಥ್ಯಾಂಕ್ ಯು ಬ್ರೋ ನಿಮ್ ಸಪೋರ್ಟ್ಗೆ ಆಯ್ತಾ. ಇವಾಗ ಸಾಕು ಆಯ್ತು. ನಮ್ಮ ಸಿಸ್ಟರ್ ಅಂತ ಏನ? ಅರ್ಥ ಆಗಿಲ್ಲ. ನನ್ನ ಸಿಸ್ಟರ್ ಅಂತ ಕರೀತಾ ನಿಮ್ಗೆ? ಅಯ್ಯೋ ಕಾಲ್ ಕಟ್ಟಾಗೈತೆ. ನೈಸ್ ಕಾಲ್ ಮಾಡ. ಸೊ ಇವಾಗ ತಾನೇ ಕಾಲ್ ಕಟ್ ಆಗಿರುತ್ತೆ. ನಾನು ಇವಾಗ ಬಂದು ಇವ್ರದ್ದು ಕೇಳ್ತಾ ಇರ್ತೀನಿ ಆಯ್ತಾ ಮಾತಾಡಿದ್ದು ಅಂತ. ಸೊ ಇವರು ಇವಾಗ ಇಲ್ಲವರು ಈ ಸತಿ ಮಾತಾಡಬೇಕಾಗಿತ್ತು. ರಷ್ಯಾ ಬಗ್ಗೆ ಮಾತಾಡಬೇಕಾಗಿತ್ತು, ವರ್ಷಿಯವ್ರ ಬಗ್ಗೆ ಮಾತಾಡಬೇಕಾಗಿತ್ತು. ವರ್ಷಿತ್ ಅವರು ರಷ್ಯಾ ಸ್ಟೇಟಲ್ಲಿ ಇದ್ದಾರೆ, ಕಂಟ್ರಿಲಿದ್ದಾರೆ. ಅವ್ರು ಬೇಡ ಬಿಡಿ. ಅವ್ರ ತಂಗಿ ಪವಿತ್ರ ಕೃಷ್ಣ ಸುಂದ್ರಿ ಅವ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಅವ್ರು ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ, ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಸರಿ ಬಿಡಿ, ಅವೆಲ್ಲ ಬಿಟ್ಟಾಕಿ. ನಾವು ಆ್ಯಸ್ ಅ ಫಾಲೋವರ್ ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಆ್ಯಸ್ ಏನದು ಆಡಿಯನ್ಸ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ನೀವು ಚೆನ್ನಾಗಿ ಮಾತಾಡಿ ಅಂತ ಹೇಳಿ ಕಂಟಿನ್ಯೂ ಮಾಡಿ. ಇವಾಗ ಕಾಲ್ ಮಾಡಿದ್ರೆ ಏನಂತ ಹೇಳಿ? ಇರೋರು ಮಾತಾಡ್ಬೇಕಂತ ನಾನು ಈ ಕಡೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಏನೇನ ಮಾತಾಡ್ತಿದ್ದಾರೆ, ಅವರು ಕೇಳ್ತಾನೆ ಇದ್ದಾರೆ ಫೋನಲ್ಲಿ. ಅದು ಯಾಕೆ ನೀಟಾಗಿ ಮಾತಾಡ್ ನೀಟಾಗಿ ಅಂತ ಹೇಳ್ಬಿಟ್ಟು ಫೋನ್ ಕೊಡಿ. ಓಕೆ ನೆಕ್ಸ್ಟ್ 1 ಮಿನಿಟ್ ಏನು ಮಾತಾಡ್ಬೇಡಿ, 1 ಸೆಕೆಂಡಲ್ಲೂ ಏನು ಮಾತಾಡ್ಬೇಡಿ. ಓಕೆ ಸಂಜೆ ಅವರೆಲ್ಲ ಗ್ಯಾಂಗ್ ಜೊತೆ ಬಂದವ್ರೆ, ಒಂದು ಸ್ವಲ್ಪ ಸ್ವೀಟಾಗಿ ಮಾತಾಡಿ ಕಳಿಸೋ. ಇಲ್ಲ ಅವರೆಲ್ಲ ಸ್ವಲ್ಪ ಗ್ಯಾಂಗಲ್ಲಿ ನಾರ್ಮಲಾಗಿ ಮಾತಾಡಿ ಕಳಿಸೋ. ಕೇಳ್ತವ್ರು ಮತ್ತೆ ಮಾತಾಡಬೇಕು ಅಂತ. ಫೋನ್ ಕೊಡ್ತೀನಿ, ಮಾತಾಡ್ಸಿ ಸರ್. ಒಂದ್ 2 ನಿಮಿಷ ಬ್ರೋ ಮಾತಾಡ್ಬೇಕು. ಸ್ವಲ್ಪ ಸಾಫ್ಟಾಗಿ ಮಾತಾಡಿ. ಏನೋ ಕತೆ ಜಾಸ್ತಿ 4 ಜನ ಬಂದವರು ಮಾತಾಡಲಿ. ನೀನು ಅಜ್ಜಿ ನೀನು ಫಾಲೋವರ್ ಬೆಳೆಸ್ಕೊಂಬಿಟ್ಟು ನನಗೆ ಒಂದನೇ ಕೊಡ್ತೀಯಾ? ನೀನು ನಿನ್ನ ಫಾಲೋವರ್ಸ್ ಬೆಳೆಸ್ಕೊಂಬಿಟ್ಟು ನನಗೆ ಯಾಕೆ ರೋದನೆ ಕೊಡ್ತೀಯ? ನಾನು ಕೇಳ್ತೇನೆ ಬ್ರೋ, ಯಾಕೆ ಹಿಂಗೆ ಮಾತಾಡ್ತವ್ರೆ? ನಾವು ಫಾಲೋ ಮಾಡಿದ್ದಕ್ಕೆ ವ್ಯಾಲ್ಯೂ ಇಲ್ವಾ? ಯಾಕೆ ಹಿಂಗೆ ಮಾತಾಡ್ತವ್ರೆ? ನಂಗೆ ಏನೋ ಕೇಳ್ತವ್ರೆ ಕಣೆ. ನೀನು ಅಜ್ಜಿ ನೀನು ಫಾಲೋವರ್ಸ್ ಬೆಳೆಸ್ಕೊಂಡು ನನ್ನ ಹತ್ರ ಇಕ್ಕೋ ಸಂಧ್ಯಾ. ಸಂಧ್ಯಾ ಮಾಡ್ತಿಲ್ಲ ಅಂದ್ರೆ ಬಿಡು, ನನ್ ಫಾಲೋವರ್ ತಾನೆ, ನನ್ ಸಬ್ಸ್ಕ್ರೈಬರ್ ನನ್ನ ಅರ್ಥ ಮಾಡ್ಕೊಂತಾರೆ. ಡೋಂಟ್ ವರಿ. ಹಲೋ ಯಾಕ್ರಿ ನಂಗೆ ಹಿಂಗ್ ರೋದ್ನೆ ಕೊಡ್ತಾ ಇದ್ದೀರಾ? ನಾನು ನಿಮ್ಮ ಹತ್ರ ಮಾತಾಡ್ಬೇಕಾನೆ. ಅಲ್ಲ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ. ಇವಾಗ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಏನು ಬ್ರೋ ಹಿಂಗೆ ಹೇಳ್ತಾ ನಾನು ನಿಮ್ಗೆ ಫಸ್ಟಿಂದನೂ ರೆಸ್ಪೆಕ್ಟ್ ಕೊಡ್ತಾನೆ ಮಾತಾಡ್ತೀನಿ. ನೀವು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿ ಬ್ರೋ ಎಂದು ಹೇಳ್ಬಿಡಿ. ಬೇರೆ ತರ ಏಕವಚನದಲ್ಲಿ ಮಾತಾಡಿದ್ನಾ? ಇಲ್ಲ ಅಲ್ವಾ? ಏನು ಇಲ್ಲ ಕಣ್ರಿ. ಬಿಡಿ ಸಂದವ್ರು ಇವಾಗ ಮಾತಾಡಿದ. ಸಂಧ್ಯಾ ಅವ್ರೆ, ನಿಮ್ಗೆ ಇಷ್ಟು ಗೊತ್ತಾಗಿಲ್ವೇನ್ರಿ ಇಲ್ಲಿವರೆಗೂ? ಏನು ಗೊತ್ತೇನ್ರಿ, ನಾನು ನಿಮ್ಮ ಪಕ್ಷ ಫಾಲೋವರ್ ತುಂಬಾ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಇದೇ ಊರು ಬ್ರೋ, ಇದೇ ಊರೇನೆ. ಫ್ರೆಂಡ್ಸ್ ಎಲ್ಲಾನು ಇದೇ ಊರೇ ಬ್ರೋ, ಎಲ್ಲರೂ ಇದೇ ಊರೇ. ಪವನ್ ಬಾರೋ ಇಲ್ಲಿ. ಏನು ಮಚ್ಚ? ಸಂಧ್ಯಾ ನೀನು ಫಾಲೋ ಮಾಡ್ತಾ ಇದೀಯ? ನೀನ್ ಮಾಡ್ತಾ ಇದೀಯ ಇಲ್ವಾ? ಸ್ನೇಹ ನೀನ್ ಮಾಡ್ತಾ ಇದೀಯ ಇಲ್ವಾ? ಮಾಡ್ತಾ ಇದ್ದೀನಿ. ನೋಡಿದ್ರಾ, ಕೇಳಿದ್ರಾ? ಆಸ್ ಎ ಆಡಿಯನ್ಸ್ ಆಗಿ ನಿಮ್ ಜೊತೆ. ಸಂಧ್ಯಾ ಅವರೇ ಹಾಯ್. ನಿಮ್ಮ ಹೆಸರು? ಸ್ನೇಹ. ಹೇಳಿ ಸ್ನೇಹ ಅವರೇ. ಏನು ಅವ್ರು ಎಷ್ಟು ಕ್ಯೂಟಾಗಿ ಮಾತಾಡ್ತಿದ್ದಾರೆ, ನೀವು ಯಾಕೆ ಮಾತೇ ಆಡ್ತಿಲ್ಲ? ಅಯ್ಯೋ ಮಾತಾಡ್ತಿದ್ದೀನಿ. ಅವರು ಯಾಕೆ ಕಾಲ್ ಎಲ್ಲ ಕಟ್ ಮಾಡ್ತಾ ಇದ್ದೀರಾ ಆಗಿಂದ? ನೀವು ನಮ್ ತೇಜ ಏನಾದ್ರು ವಿಡಿಯೋ ಮಾಡ್ಕೊಂತವ್ರ? ತೇಜಸ್ ಅವರು ಯಾರೋ ಆ ಕಡೆ ಹೋಗಿದ್ದಾರೆ, ಫೋನ್ ಕೊಟ್ಬಿಟ್ಟು. ಹಂಗೆಲ್ಲ ಹೋಗಲ್ವಲ್ಲ, ಹಂಗ್ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಅವ್ರ ಪಕ್ಕದಲ್ಲೇ ವಿಡಿಯೋ ಮಾಡ್ಕೊಂತಿದ್ದಾರೆ ಅಂತ. ನೋ ಅಲ್ಲ, ಆಕ್ಚುಲಿ ಆಗ್ಲಿಂದ ನಾವು ಇವ್ರ ಜೊತೆನೇ ಇದೀವಿ.
ಸೊ ನಾವು ಒಂದು 3 ಜನ ಬಂದಿದ್ದೀವಿ. ತೇಜಸ್ ಅವ್ರು ಒಬ್ಬರೇ ಇದ್ರು. ಏನಕ್ಕೆ ಬಂದಿದ್ದಾರೆ ಏನು ಅಷ್ಟು ಅಂತ ಹೇಳಿಲ್ಲ, ಬಟ್ ನಿಮ್ಮ ಫ್ಯಾನ್ ನಾವೆಲ್ಲ. ಬಟ್ ತೇಜಸ್ಗಿಂತ ನೀವೇ ಆ್ಯಕ್ಚುಲಿ ಡೈಲಿ ನೋಡ್ತೀವಿ ಗೊತ್ತಾ. ಆ್ಯಕ್ಚುಲಿ ಆ ಕಡೆ ಅಲ್ಲಿದ್ದಾರೆ ನೋಡಿ. ಆ್ಯಕ್ಚುಲಿ ನನ್ನ ಬ್ಲಾಗ್ ನೋಡ್ತಾರೆ ಗೊತ್ತಾ ನಿಮ್ಮದು. ಹೇಳಿದ್ರು, ಖುಷಿ ಆಯ್ತು ನನಗೆ. ವಿಡಿಯೋ ಒಂದಿನ ಅಪ್ಲೋಡ್ ಮಾಡಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೊತಾರೆ ನನ್ನ ಬ್ರದರ್. ಓಕೆ, ಆಯ್ತಾ? ಒಂದು 2 ಮಿನಿಟ್ಸ್. ನೆನ್ನೆಯಿಂದ ಇದ್ದೀರಾ ನೀವು? 2 ನಿಮಿಷ ಮಾತಾಡೋಕ್ಕಿಲ್ವಲ್ಲ? ಓಕೆ ಬ್ರೋ, ನಿನ್ನೆಯಿಂದ ನಮ್ಮ ಜೊತೆ ಇದ್ದೀರಾ. ನೆನ್ನೆಯಿಂದ ಕೇಳಿದ್ದಕ್ಕೆ 2 ನಿಮಿಷ ಟೈಮ್ ಕೊಡಿ ಬ್ರೋ. ಏನೇ ಮಾಡಿ ಇರಿಟೇಟ್ ಆಗುತ್ತೆ ಬ್ರೋ. ನಾವ್ ಯಾಕೆ ಬ್ರೋ ಮಾಡೋಣ? ಇರಿಟೇಟ್ ಮಾಡಲ್ಲ ಬ್ರೋ. ಅಯ್ಯೋ ಆಯ್ತು ಮಾತಾಡಿ. ಅಕ್ಕ ಯಾರು ಈ ಕವಚದಲ್ಲಿ ಮಾತಾಡಿದ್ರು ಅಕ್ಕ? ಬ್ರೋ ಏನ್ ಮಾತಾಡಿದ್ರಿ? ಏನೂ ಇಲ್ಲ, ಸಂಧ್ಯಾ ಅವರೇ ಅಂತಿದೆ, ಸಂಧ್ಯಾ ಅಂದೆ. ಬೇಕು ಅಂತ ಫ್ಲೋ ಅಲ್ಲಿ ಬಂತು ಬ್ರೋ. ಆಯ್ತಾ? ಅಯ್ಯೋ ದೇವರೇ ನೀನು ಇದ್ದರೆ. ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ನಿಮ್ಮ ಸಬ್ಸ್ಕ್ರೈಬರ್ ಮೇಲೆ ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ಊಟ ಆಯ್ತಾ? ಊಟ ಆಯ್ತು. ಅಲ್ಲ ಕೇಳಿದೆ ಅಷ್ಟೇ. ಮಾತಾಡಿ. ಇಲ್ಲ ನಾನು ನೆನ್ನೆ ಬಂದಲ್ಲ, ಊರಿಗೆ ಹೋಗ್ಬೇಕಾಗಿತ್ತು. ಹಂಗೆ ಮಾತಾಡಿ, ಹಂಗೇನಿಲ್ಲ ಮಾತಾಡಿ. ನೀವು ನಿಮ್ಮ ಆಡಿಯನ್ಸಲ್ಲಿ ಮಾತಾಡಿ. ಇರೇ ಸಂದೆ ನನ್ನ ಬ್ರದರ್ ಕೇಳ್ಕೊಡ್ತೀನಿ. ಹಲೋ ಹೇಳಿ ಸಂಧ್ಯಾ ಅವರೇ. ವಿಡಿಯೋ ಮಾಡ್ಕೊಂಡೆ 200% ಹೋಗ್ತಿದೆ. ನೀವೇನಾದ್ರೂ ನನ್ನ ವಿಡಿಯೋ ಬಿಟ್ರೆ ಹಿಂಗೆ ಅಯ್ಯೋ ಅನ್ಸ್ತಿದ್ರೆ, ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿ ನಾನು ನಿಮಗೆಲ್ಲ ಅಯ್ಯೋ ಅನ್ಸಲ್ಲ. ಸಂಧ್ಯಾ ಅಕ್ಕ ಯಾಕಕ್ಕ ಇಷ್ಟೊಂದು ಇದು? ಅಕ್ಕ ನೀನು ಕೊಡ್ತೀನಿ ಇರೋ ಯಾರು ಸ್ನೇಹ ಅವರೇ. ಸಾರಿ, ಆ್ಯಕ್ಚುಲಿ ನಿಮ್ಗಿಂತ ನಾನು ದೊಡ್ಡವ್ರು ಗೊತ್ತಾ, ಅದಕ್ಕೆ ಹೋಗೇ ಬಾರೆ ಅಂತ ಹೇಳಿದೆ. ಯಾರು ಎಷ್ಟೇ ದೊಡ್ಡವರಾಗಿದ್ರು ದೊಡ್ಡ ಕ್ರಿಯೇಟರ್ ಆಗಿದ್ದೀರಾ ಅಂತ ಹೇಳಿದ ತಕ್ಷಣ ಬಟ್ ರೆಸ್ಪೆಕ್ಟ್ ಕೊಡಬೇಕು ಅಂತ ಇದೆ, ಇಲ್ಲ ಅಂತ ಅಲ್ಲ. ಬಟ್ ನನ್ನ ಬ್ರದರ್ಗೆ ಬೈತಿದ್ದೀರಾ. ಅಲ್ಲ, ನಾವು ನಿನ್ನೆಯಿಂದ ಆ್ಯಕ್ಚುಲಿ ತೇಜಸ್ ಅವ್ರಿಗೆ ಕೇಳಿ ಆ್ಯಕ್ಚುಲಿ ಅವರು 2 o'clock ಮಲಗಿದೀವಿ, ಅವ್ರು ಇಷ್ಟೊತ್ತಲ್ಲಿ ಎದ್ದಿರಲ್ಲ ಅದು ಇದು ಅಂತ ಅವರು ಮಾತಾಡಿದ್ರು. ಈಗ ನೋಡಿ ಇಷ್ಟೊತ್ತಾದ್ಮೇಲೆ ಮಾಡ್ಕೊಟ್ಟಿದ್ದಾರೆ ನಿಮಗೆ. ಯಾಕೆ ಸಂಧ್ಯಾ ಅವರೇ ಇರಿಟೇಟ್ ಆಗಬೇಡಿ, ಯಾಕೆ ಆಗ್ತೀರಾ? ಸರಿ, ನನ್ನ ಬ್ರದರ್ ಕೈಲಿ ಕೊಡ್ತೀನಿ, ಮಾತಾಡಿ. ಇಷ್ಟೊಂದು ರೆಸ್ಪೆಕ್ಟ್ ಏನು ಕೊಡೋದು ಬೇಡ. ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ. ನೆಕ್ಸ್ಟ್ ಟೈಮು ನಾನೇನಾದರೂ ಕನಕೋತ್ಸವದಲ್ಲಿ DK ಶಿವಕುಮಾರ್ಗೆ ಹತ್ರವಾಗಿದ್ರೆ ಸಂಧ್ಯಾ ಅವ್ರನ್ನ ಹೇಳ್ಬಿಟ್ಟು ಕರೆಸ್ತೀನಿ ಸ್ಟೇಜ್ ಮೇಲೆ. ಸಂಧ್ಯಾ ಅವರೇ ನಿಮಗೆ ಹೇಳ್ತಿರೋದು. ಸಬ್ಸ್ಕ್ರೈಬರ್ಸ್ ಬೇಡಿಕೆ ಬೇರೆ. ಏನ್ ಗೊತ್ತಾ, ನನ್ನ ಬ್ರದರ್ಗೆ ನಿಮ್ಮ ಮೇಲೆ ಕ್ರಶ್ ಆಗಿದೆ. ನನ್ನ ಬ್ರದರ್ಗೆ ನನಗಲ್ಲ, ನನ್ನ ಬ್ರದರ್ಗೆ. ಕಿಚ್ಚ ಅಷ್ಟೇ ತಾನೇ, ನಾನು ಮೀಟ್ ಮಾಡಿಸ್ತೀನಿ ಕಿಚ್ಚ ಸುದೀಪ್ನ. ಏನ್ ಗೊತ್ತಾ, ನಮ್ಮ ಮನೆ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರ ಮನೆ ಪಕ್ಕದಲ್ಲೇ, ಅಂದ್ರೆ ಪಕ್ಕದ ರೋಡಲ್ಲೇ ಇರೋದು. ನಿನ್ನೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಏನ್ ಆಯ್ತಾ ಏನ್ ಅಷ್ಟೊಂದಿದ ನಿಮ್ ಅವ್ರ ಮೇಲೆ ಅಷ್ಟೊಂದು ಕೇರಾ? ಇರ್ಲಿ ಬ್ರೋ. ಅಯ್ಯೋ ದೇವರೇ. ಇವಾಗ ನೋಟೆ ನಿಮ್ಗೆ ಅರ್ಥ ಆಗ್ತೈತೆ. ಈಗ ನೋಡು, ಅವಳು ಎದುರುಗ್ ಬಂದ್ರು ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ನಿನ್ನೆಯಿಂದ ಟೈಮ್ ಆಗ್ದಿರೋದು ಇವತ್ತು ಹೆಂಗ್ ಟೈಮ್ ಆಗ್ತಿದೆ ಬ್ರೋ? ಗಾಡಿ ಬಂದೇನಲ್ಲ, ಗಾಡಿ ಹೊರಗಡೆ ಬಿಟ್ಟು ಇರಿ ಬ್ರೋ, ನನ್ನ ಬ್ರದರ್ ಮಾತಾಡ್ತಿದ್ದಾರೆ ಅಲ್ವಾ? 5 ನಿಮಿಷ ಬ್ರೋ. 5 ನಿಮಿಷ ಬ್ರೋ, ಆಲ್ರೆಡಿ 5 ನಿಮಿಷ ಬ್ರೋ. ನಿಮ್ಮಷ್ಟು ಯಾರು ಮಾತಾಡಿಲ್ಲ. ನಾನು ನಿಜವಾಗ್ಲೂ ಫೋನ್ ಕಟ್ ಮಾಡ್ಬೇಕು ಅಂತ ಅನ್ಸ್ತಾನೆ ಇಲ್ಲ ಬ್ರೋ. ಮಾತಾಡ್ತಿದ್ರೆ ಇನ್ನು ಮಾತಾಡ್ಬೇಕು ನಂಬರ್ ಹಂಗೆ ನೋಡಿ ಫೋಟೋ ಹೊಡ್ಕೊಬೋದು ನಾವು. ಬ್ರೋ ಹಂಗೆಲ್ಲ ಏನೇ ಆದ್ರೂ ನನ್ನ ತಂಗಿ ಅಲ್ವಾ, ಅದಕ್ಕೆ ಅವ್ರು ನನ್ಗೆ ಸಪೋರ್ಟ್ ಮಾಡ್ತಾವ್ರೆ. ಬಂಡವರು ನಿಮ್ಮ ಹತ್ರ ಮಾತಾಡಿದ್ನಲ್ಲ, ಬಂಡು
ನನಗೆ ನಿಜವಾಗ್ಲೂ ಆಕ್ಚುಲಿ ಅವರು ನಿಮ್ ನಂಬರ್ನ ಎಷ್ಟು ಜನ ಕೇಳಿದ್ದಾರೆ ಗೊತ್ತಾ, ಯಾರು ಕೊಟ್ಟಿಲ್ಲ. ಈಗ ತೇಜಸ್ ಅವ್ರು ಸಿಕ್ಕಿದ್ದಾರೆ, ಅವರು ತುಂಬಾ ಕೊಡಲ್ಲ ಅಂತಿದ್ದಾರೆ. ಬಟ್ ಕೇಳಿ ಇಸ್ಕೊಡೋದು ಒಂಥರ ಇದೆ. ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಬ್ರೋ ನಿಮಿಷ ಇರಿ, ಅವ್ರ ಹತ್ರ ಮಾತಾಡ್ತಾ ಇದೀನಿ, ನೀವ್ ಯಾಕೆ ಮಧ್ಯ ಮಾತಾಡ್ತಾ ಇದ್ದೀರಾ ಹೇಳಿ. ನಾವು ತೇಜ ಇರಲ್ಲ ಇರ್ತೀನಿ ಬಾ. ಏನಿ ಅಕ್ಕ ನಂಬರ್ ಅಂದ್ರೆ ಅವರು ನಾನು ನಿಮ್ ತರ ಬೆಳ್ದಿದ್ದೆ, ನಾನು ಕೊಡ್ತಿದ್ದೆ. ಅವ್ರಿಗೆ ಹರ್ಟ್ ಮಾಡ್ತಾ ಇರ್ಲಿಲ್ಲ ನಾನು. ಎಲ್ರಿಗೂ ಕೊಡ್ಬಿಡಿ, ಈ ತರ ಸ್ವೀಟ್ ಆಗಿ ಮಾತಾಡೋರ್ ಕೈಯಲ್ಲಿ ಮಾತ್ರ ಕೊಡಿ. ನನ್ನ ಅಣ್ಣ ಬಗ್ಗೆ ನಾನ್ ತಾನೇ ಕೇರ್ ಮಾಡ್ಬೇಕಾಗಿರೋದು, ಇನ್ ಯಾರ ಕೇರ್ ಮಾಡ್ತಾರ? ನೀವು ಯಾವಾಗಾರ ಬೆಂಗಳೂರಿಗೆ ಬರ್ತೀರಾ ಬ್ರೋ? ನೀವೇ ಆ ಸಂಧ್ಯನ ಕರ್ಕೊಂಡು ಬನ್ನಿ, ಇವತ್ತೇ ಕರ್ಸಿ ಅವ್ರನ್ನ. ಇಲ್ಲ ಇವತ್ತು ತುಂಬ ಬ್ಯುಸಿ ಇದ್ದಾರೆ, ಬರೋಕ್ಕಾಗಲ್ಲ. ಆ್ಯಕ್ಚುಲಿ ವಿಡಿಯೋ ಕಂಟೆಂಟ್ ಒಂದಿತ್ತು. ಅಟ್ಲೀಸ್ಟ್ ಇನ್ಸ್ಟಾಗ್ರಾಮಲ್ಲಾದರೂ ನಾನು ಫಾಲೋ ಕೊಟ್ಟಿದ್ದೀನಿ ಅವತ್ತಿಂದನೂ. ಅಕ್ಸೆಪ್ಟ್ ಮಾಡಿ, ಫಾಲೋ ಬ್ಯಾಕ್ ಮಾಡಿ, ಅಕ್ಸೆಪ್ಟ್ ಮಾಡಿ, ಮೆಸೇಜ್ ಮಾಡಿ. ಅಟ್ಲೀಸ್ಟು ನಂದು ಐಡಿ ಆದರೂ ಕೇಳಿದ್ರ ಏನು ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಅಂತ. ಪಾಂಡು ಗೋಪಾಲ ಎಷ್ಟು ಜನಕ್ಕೆ ಬೇಡಿ ಅಕ್ಕ, ಇಷ್ಟೊಂದು ಕೂಲಾಗಿ ಮಾತಾಡ್ತಿದೀವಿ ಅಂದ್ರೆ ರೆಸ್ಪೆಕ್ಟ್ ಕೊಡಿ. ಯಾಕೆ ಇಷ್ಟೊಂದು ಹಿಂಗ ಆಡ್ತಾ ಇದ್ದೀರಾ ನೀವು? ಒಂದ್ ಸ್ವಲ್ಪ ಆಗ್ಲಿ, ಎಲ್ಲಿದ್ರೆ ಅಲ್ಲಿಗೆ ಬನ್ನಿ, ಸಿಗ್ನಲ್ ಸಿಗ್ತಲ್ಲ ನೀಟಾಗಿ. ಈ ತರ ಮಾತಾಡ್ತಿದ್ದೀರಿ ಅಂತಾನೆ ಸಿಗ್ನಲ್ ಇಲ್ದಿರೋ ಜಾಗಕ್ಕೆ ಹೋಗ್ತಾ ಇದ್ದೀರಾ? ಒಂದ್ ಸ್ವಲ್ಪ ಸಿಗ್ನಲ್ ಇರೋ ಜಾಗಕ್ಕೆ ಬನ್ನಿ. ಕಟ್ ಮಾಡ್ಬಿಟ್ಟು ಮಾಡ್ಲಾ ಇಲ್ಲ ಅಂದ್ರೆ? ಹಲೋ, ಹಾ ಈಗ ಕೇಳಿಸ್ತಿದೆ. ಅಣ್ಣಗೆ ನಿಮ್ಮನ್ನ ತುಂಬಾ ಲವ್, ಅವರಿಗೆ ಬಾಯ್ ಫ್ರೆಂಡ್ ಇದಾರೆ ಅಂತ ಹೇಳ್ಬಿಡಕ್ ಕೇಳಿ. ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಮಾತಾಡ್ತಾ ಇದ್ದೀನಿ ನಾನು. ಇರುತ್ತೆ ಹೇಳ್ತಾ ಇಲ್ವಾ? ಇವಾಗ ನೋಡ್ತೇನೆ ನೀನು ಅಂತ ಏನು ಇಲ್ಲಿ ಆಗ್ಲಿಂದ ನೋಡ್ತೇನೆ, ಇದೀವಿ ಕೇಳಿಸ್ಕೊತೇನೆ. ಏನು ಏನ್ ಮಾತಾಡ್ತಾರೆ ಮಾತಾಡಕ್ಕೆ ಕನ್ಫೈನ್ಮೆಂಟ್ ಮಾಡ್ತಾ ಇರ? ಇಲ್ಲ ಯಾವುದು ಇಲ್ಲ. ಇವ್ರು ಯಾಕೆ ಅಷ್ಟೊಂದು ಟ್ರಿಗರ್ ಆಗ್ಬೇಕಾಗಿತ್ತು? ಹೆಂಗೆ ಮಾತಾಡ್ತಿರೋದು ಕರೆಕ್ಟ್ ಬ್ರೋ? ಏನ್ ಹೇಳ್ತಾ ಇದಾರೆ ಬ್ರೋ ಇವರು?